ಚಿನ್ನ ಬೆಳ್ಳಿ ಬೆಲೆಗಳಲ್ಲಿ ಭಾರಿ ಏರಿಳಿತ ಆಗ್ತಾ ಇದೆ. ಹಾವು ಏಣಿ ಆಟ ಆಗ್ತಾ ಇದೆ. ಯಾವ್ದ್ರಿ ನಂಬೋದು, ಯಾವ್ದು ಬಿಡೋದು, ಯಾವಾಗ ಇಳಿಕೆ ಆಗುತ್ತೆ, ಯಾವಾಗ ಏರಿಕೆ ಆಗುತ್ತೆ, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡೋದು, ಯಾವುದನ್ನು ಕೊಳ್ಳೋದು ಬಿಡೋದು ಅನ್ನುವ ವಿಚಾರ ಈಗ ಸದ್ಯಕ್ಕೆ ಜನಸಾಮಾನ್ಯರ ಮತ್ತು ಜನ ಅಸಾಮಾನ್ಯರ ಒಂದು ಚಿಂತೆ ಯೋಚನೆ ಇದೆ. ಗ್ಲೋಬಲ್ ಮಾರ್ಕೆಟ್ನಲ್ಲಿ ಡಾಲರ್ ಇನ್ನಷ್ಟು ಪ್ರಬಲ ಆಗಿದೆ, ರೇಟ್ ಜಾಸ್ತಿ ಆಗಿದೆ, ಹಾಗಾಗಿ ರೂಪಾಯಿ ಮೌಲ್ಯ ಕುಸಿತಾ ಇದೆ. ಗ್ಲೋಬಲ್ ಮಾರ್ಕೆಟ್ಗೆ ಅನುಗುಣವಾಗಿ ಬೆಲೆಗಳು ಕೂಡ ಏರಿಳಿತವನ್ನು ಕಾಣುತ್ತವೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆಮದು ಸುಂಕ ಹೆಚ್ಚಾದರೂ ಕೂಡ ದೇಶದಲ್ಲಿ ಚಿನ್ನ ಬೆಳ್ಳಿ ಬೆಲೆ ಇಳಿಕೆಯಾಗಿದೆ. ನಿನ್ನೆಯಿಂದ ಚಿನ್ನದ ಬೆಲೆಗಳ ನಿರಂತರ ಇಳಿಕೆ 3,300 ರೂಪಾಯಿ ಡೌನ್ ಆಗಿದೆ. ಇವತ್ತು ಮತ್ತೆ 2,000 ರೂಪಾಯಿ ಬೆಲೆ ಇಳಿಕೆಯಾಗಿದೆ. ಇವತ್ತು 10 ಗ್ರಾಮ್ ಶುದ್ಧ ಚಿನ್ನದ ಬೆಲೆ 1,62,000 ರೂಪಾಯಿ. ಬೆಳ್ಳಿ ಬೆಲೆಯಲ್ಲೂ ಭಾರಿ ಇಳಿಕೆ ಮುಂದುವರಿಕೆಯಾಗಿದೆ. ಎಷ್ಟು ಬೆಳ್ಳಿ ಬೆಲೆ ಎಷ್ಟಿದೆ ನೋಡೋಣ. ಅದು ಕೆ ಜಿಗೆ ನಿನ್ನೆ 21,000 ರೂಪಾಯಿ ಇಳಿಕೆ ಆಗಿತ್ತು. ಇವತ್ತು 10,000 ರೂಪಾಯಿ ಇಳಿಕೆ ಆಗಿದೆ ಕೆ ಜಿ ಬೆಳ್ಳಿಗೆ. ಸದ್ಯ 1 ಕೆ ಜಿ ಬೆಳ್ಳಿ ಬೆಲೆ 2,61,000 ರೂಪಾಯಿ ಇದೆ. ಚಿನ್ನ ಬೆಳ್ಳಿ ರೇಟಲ್ಲಿ ಭಾರಿ ಏರಿಳಿತ. ಆಮದು ಸುಂಕ ಹೆಚ್ಚಳ ಆದರೂ ಕೂಡ ಬೆಲೆಗಳು ಇಳಿಕೆ ಆಗಿದೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೋ ಇಲ್ಲೂ ಅದೇ. ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನಯ್ಯ ಅಂತೀವಲ್ಲ, ಹಾಗೆ ಅಲ್ಲಿ ಸಲ್ಲುವವರು ಇಲ್ಲೂ ಸಲ್ಲುವರಯ್ಯ ಅನ್ನುವ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ಬೇಕಾಗಿದೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಂಥ ಹೇಳಿಕೆ ಯಾವ ರೀತಿ ಸಂಚಲನ ಸೃಷ್ಟಿ ಮಾಡ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕ್ರೂಡ್ ಆಯಿಲಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನೂ ಡಾಲರಲ್ಲೇ ನಾವು ಕೊಂಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಇರೋದರಿಂದ ಮತ್ತು ಯುದ್ಧ ನಡೀತಾ ಇರೋದರಿಂದ ಮಧ್ಯಪ್ರಾಚ್ಯದಲ್ಲಿ, ಹೀಗಾಗಿ ನಾವೆಲ್ಲ ಅವಲಂಬಿತರಲ್ವೇ. ಒಕ್ಕೂಟದ ವ್ಯವಸ್ಥೆ ಅಂತ ಬಂದಾಗ ಈ ಏರಿಳಿತಗಳು, ಹಾವು ಏಣಿ ಆಟ ಎಲ್ಲರಿಗೂ ಎಫೆಕ್ಟ್ ಆಗೇ ಆಗುತ್ತೆ. ಎಲ್ಲೋ ಏನೋ ಆದರೆ ಈಗ ನೋಡಿ, ಹೆಂಗೆ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆದರೆ ಇಲ್ಲಿ ಹೆಂಗೆ ಮಳೆ ಬರುತ್ತಲ್ಲ, ಆ ರೀತಿ ಹಂಗೆ ಅನ್ಕೋಬೋದು ನೀವು ಇದನ್ನು. ಓಕೆ, ಗ್ಲೋಬಲ್ ಮಾರ್ಕೆಟ್ನಲ್ಲಿ ಡಾಲರ್ ರೇಟ್ ಜಾಸ್ತಿ ಆಗಿರೋದ್ರಿಂದ, ಇನ್ನಷ್ಟು ಪ್ರಬಲವಾಗಿರೋದ್ರಿಂದ ಇಲ್ಲಿ ಚಿನ್ನ ಬೆಳ್ಳಿ ಸಂಬಂಧಪಟ್ಟ ಹಾಗೆ, ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟ ಹಾಗೆ ಏರಿಳಿತಗಳು ಆಗ್ತಾನೇ ಇರುತ್ತವೆ. ಆ ಒಂದು ಅಂಶವನ್ನು ಗಮನ ಹಾಕಿ ನೀವು ಕೊಂಡ್ಕೋಬೇಕೋ ಬಿಡಬೇಕೋ, ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ ಅನ್ನುವ ಒಂದು ಪ್ರಜ್ಞೆಯನ್ನು ಬಳಸಿ ನೀವು ಈ ಚಿನ್ನ ಬೆಳ್ಳಿ ಮುಟ್ಟಬೇಕೋ ಬೇಡಬೇಕೋ, ತಗೋಬೇಕೋ ಬಿಡಬೇಕೋ ಡಿಸೈಡ್ ಮಾಡಿ. ಓಕೆ.